ಈ ದಿನದ ಸಂದೇಶ ಭಯಪಡುವವರಾಗಿರಬಾರದು. ಯಾವುದಾಗಿದೆ? ಭಯಪಡುವವರಾಗಿ ಇರಬಾರದು. ಸಹಜವಾಗಿ ಸಾಧಾರಣವಾಗಿ ಮನುಷ್ಯರಿಗೆ ನಾನಾ ವಿಧವಾದ ಭಯಗಳಿರುತ್ತವೆ. ಕೆಲವೊಂದು ಜನ ಎತ್ತರವಾದ ಸ್ಥಳಕ್ಕೆ ಹತ್ತಬೇಕಾದ್ರೆ ಭಯಪಡ್ತಾರೆ. ಕೆಲವೊಂದು ಜನ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಭಯಪಡ್ತಾರೆ. ಮತ್ತೆ ಕೆಲವರು ನೀರಂದ್ರೆ ಭಯಪಡ್ತಾರೆ. ಕೆರೆಯ ಹತ್ತಿರವಾಗಲಿ, ಕಾಲುವೆ ಹತ್ತಿರವಾಗಲಿ, ನದಿಯ ಹತ್ತಿರವಾಗಲಿ, ಸಮುದ್ರದ ಹತ್ತಿರವಾಗಲಿ ಹೋಗಲು ಭಯಪಡ್ತಾರೆ. ಮತ್ತೆ ಕೆಲವರು ಲಿಫ್ಟ್ ಅಲ್ಲಿ ಹೋಗಬೇಕಾದ್ರೆ ಭಯಪಡ್ತಾರೆ. ಸಡನ್ ಆಗಿ ಕರೆಂಟ್ ಹೋದಾಗ ಕತ್ತಲೆ ಆವರಿಸಿದ್ರೆ ಮತ್ತೆ ಕೆಲವರು ಭಯಪಡ್ತಾರೆ. ಹೀಗೆ ನಾನಾ ವಿಧವಾದ ಫೋಬಿಯಾಗಳಿವೆ, ನಾನಾ ವಿಧವಾದ ಭಯಗಳಿವೆ. ಆದರೆ ಬೈಬಲ್ ಏನೆಂದು ಹೇಳುತ್ತದೆ ಗೊತ್ತಾ? ಭಯಪಡಬೇಡಿರಿ ಎಂದು ಹೇಳುತ್ತೆ. ಹಾಗೆ ಎಷ್ಟು ಸಾರಿ ಬರೆಯಲಾಗಿದೆ ಗೊತ್ತಾ? 366 ಸಾರಿ ಬೈಬಲ್ನಲ್ಲಿ ಭಯಪಡಬೇಡಿರಿ ಎಂದು ಬರೆಯಲಾಗಿದೆ. ವರ್ಷದಲ್ಲಿ ಎಷ್ಟು ದಿನಗಳು ಇರುತ್ತವೆ ಹೇಳಿ? 365 ದಿನಗಳು. ಮತ್ತೆ 366 ಸಾರಿ ಯಾಕಿದೆ? 4 ವರ್ಷಕ್ಕೊಂದು ಸಾರಿ ಲೀಫ್ ಇಯರ್ ಬರುತ್ತೆ. ಆ ಲೀಫ್ ಇಯರ್ ಅಲ್ಲಿ 366 ದಿನಗಳು ಇರುತ್ತವೆ. ಆ ಲೀಫ್ ಇಯರ್ ಅಲ್ಲಿ ಫೆಬ್ರವರಿ 29ನೇ ತಾರೀಕು ಕೂಡ ಬರುತ್ತೆ. ಅಂದರೆ ನೀವಾಗಿರ್ಬೋದು, ಇಲ್ಲವೇ ನಾವೆಲ್ಲರೂ ಲೀಫ್ ಇಯರ್ ಅಲ್ಲಿಯೂ ಕೂಡ, ಅಂದ್ರೆ ಆ ವರ್ಷದಲ್ಲಿಯೂ ಕೂಡ ನಮ್ಮಲ್ಲಿ ಯಾರೊಬ್ಬರು ಭಯಪಡುವವರಾಗಿ ಇರಬಾರದು. ಭಯಪಡುವಂತಹ ಅವಶ್ಯಕತೆಯೂ ಇಲ್ಲ ಎನ್ನುವಂಥದ್ದು ದೇವರ ಉದ್ದೇಶ. ಸಾಧಾರಣವಾಗಿ ಮನುಷ್ಯರು ನಾನಾ ವಿಧವಾದ ಭಯದಲ್ಲಿ ಇರುತ್ತಾರೆಂದು ಹೇಳಿದ್ದೇನಲ್ಲವೇ? ಏನೋ ರೋಗ ಬರುತ್ತೇನೋ ಎಂಬ ಭಯ, ಎಲ್ಲಿ ಸತ್ತು ಹೋಗ್ತೇನೇನೋ ಎಂಬ ಭಯ, ವಾಸಿಯಾಗದ ವ್ಯಾಧಿ ಏನಾದ್ರೂ ಬರುತ್ತೇನೋ ಎಂಬ ಭಯ. ಈ ದಿನ ಒಂದು ಪ್ರಶ್ನೆ ಕೇಳ್ತಿದ್ದೇನೆ, ಅದೇನೆಂದ್ರೆ, ಯಾವುದಕ್ಕೆ ನೀವು ಭಯ ಪಡ್ತಾ ಇದ್ದೀರಿ? ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಿ? ಯಾಕೆ ಭಯ ಪಡ್ತಾ ಇದ್ದೀರಿ? ಒಬ್ಬ ವ್ಯಕ್ತಿಗೆ ಒಂದು ಭಯವಿತ್ತು. ಅದೇನೆಂದರೆ, ನನಗೇನಾದ್ರೂ ಲೆಪ್ರಸಿ ಬರುತ್ತೇನೋ ಎಂಬ ಭಯ. ಯಾವ ಭಯ ಅಂತೆ? ಎಲ್ಲಿ ನನಗೆ ಲೆಪ್ರಸಿ ಬರುತ್ತೇನೋ, ಕುಷ್ಠರೋಗ ಬರುತ್ತೇನೋ ಎಂಬ ಭಯ. ಆ ಭಯದಿಂದ, ಆ ಅನುಮಾನದಿಂದ ಮೇಲಿಂದ ಮೇಲೆ ತನ್ನ ಶರೀರ ಗಿಂಡುಕೊಂಡು ನೋಡ್ತಿದ್ದ. ಸ್ಪರ್ಶ ಆದ್ರೆ ಸಾಕಪ್ಪ, ನನಗೆ ಕುಷ್ಠರೋಗ ಬಂದಿಲ್ಲ ಎಂದು ಯೋಚಿಸಿ ಪ್ರಶಾಂತವಾಗಿರ್ತಿದ್ದ. ಒಂದು ದಿನ ಒಂದು ಮದುವೆಗೆ ಹೋಗ್ತಾನೆ. ಎಲ್ಲರೂ ಊಟಕ್ಕಾಗಿ ಕೂತ್ಕೊಳ್ತಾರೆ. ಊಟ ಮಾಡುವುದಕ್ಕಿಂತ ಮುಂಚೆ ಯಾಕೋ ಅವನಿಗೆ ಡೌಟ್ ಬಂತು. ಅಯ್ಯೋ, ಈ ದಿನ ನಾನು ನನ್ನ ಮೈ ಗಿಂಡ್ಕೊಳ್ಳಲಿಲ್ವಲ್ಲ, ಬಹುಶಃ ಲೆಪ್ರಸಿ ಈ ದಿನ ಏನಾದ್ರೂ ಬಂದಿದೆಯೇನೋ ಎಂದು ಯೋಚಿಸಿ ತನ್ನ ತೊಡೆಯನ್ನು ಗಿಂಡ್ಕೊಂಡ. ಸ್ವಲ್ಪವೂ ಸ್ಪರ್ಶ ಆಗ್ಲಿಲ್ಲ. ಅವನಿಗೆ ಭಯ ಅನಿಸಿತು ಪ್ರಿಯರೇ, ನಡುಗುತ್ತಾ ಇದ್ದ. ಅಯ್ಯೋ, ಇದೇನು ನನ್ನ ತೊಡೆ ಗಿಂಡ್ಕೊಳ್ತಾ ಇದ್ರೆ ಯಾಕೆ ಸ್ಪರ್ಶವಾಗ್ತಾ ಇಲ್ಲ? ಇನ್ನಷ್ಟು ಸ್ವಲ್ಪ ಗಟ್ಟಿಯಾಗಿ ಗಿಂಡ್ಕೊಂಡ, ಆದ್ರೂ ಸ್ಪರ್ಶವಾಗ್ಲಿಲ್ಲ ಪ್ರಿಯರೇ. ಅವನಿಗೆ ಅರ್ಥವಾಗ್ಬಿಡ್ತು ಪ್ರಿಯರೇ, ಯಾವುದು ಬರುತ್ತದೆ ಎಂದು ಭಯಪಟ್ಟನೋ ಹೇಳಿ ಏನಾಯ್ತು? ಬಂದೇ ಬಿಟ್ಟಿತು. ಏನದು? ಕುಷ್ಠರೋಗ. ಅವನು ಯಾವ ವಿಷಯದಲ್ಲಿ ಭಯಪಟ್ಟನೋ ಅದೇ ಅವನಿಗೆ ಸಂಭವಿಸಿತು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಗಿಂಡ್ಕೊಂಡ. ಪಕ್ಕದವನು ಜೋರಾಗಿ ಕಿರ್ಚಿದ. ಯಾರು ಕಿರ್ಚಿದ? ಪಕ್ಕದವನು ಕಿರ್ಚಿದ. ಇದೇನು ಪಕ್ಕದವನು ಯಾಕೆ ಕಿರ್ಚಿದ? ಎಂಥ ಮನುಷ್ಯನಯ್ಯ ನೀನು? ಎಷ್ಟೋ ಹೊತ್ತಿನಿಂದ ನೋಡ್ತಿದ್ದೇನೆ, ಯಾಕೆ ನನ್ನ ತೊಡೆ ಗಿಂಡ್ತಾ ಇದ್ದಿ? ನೀನು ಮನುಷ್ಯನೇನಾ? ಏನಂದ್ರೆ, ಇಷ್ಟೊತ್ತು ಗಿಂಡಿದ್ದು ನಿನ್ ತೊಡೆಯೋ? ನನ್ನ ತೊಡೆ ಅಂದ್ಕೊಂಡು ನಾನು ಗಿಂಡ್ತಾ ಕೂತ್ಕೊಂಡೆ. ಈಗ ಹೇಳಿ, ವಾಸ್ತವದಲ್ಲಿ ಅವನಿಗೆ ಕುಷ್ಠರೋಗ ಬಂದಿದೆ ಅಂತೀರಾ? ಹೇಳ್ರಿ. ಬರ್ಲಿಲ್ಲ. ಆದ್ರೆ ಅವನಿಗೆ ಅದು ತಂದಿದ್ದೇನು ಹೇಳಿರಿ? ಭಯವನ್ನು ತಂದಿತ್ತು. ಆ ಭಯಕ್ಕೆ ಕಾರಣವೇನು? ಅನುಮಾನ. ಅರ್ಥವಾಗ್ತಿದೆಯಾ? ನಿಮ್ಮ ಜೀವನದಲ್ಲಿ ಸಾಧಾರಣವಾಗಿ ನೀವು ಭಯಪಡ್ತೀರಿ. ಎಲ್ಲಿ ಉದ್ಯೋಗ ಹೋಗ್ತದೇನೋ ಎಂಬ ಭಯ, ಎಲ್ಲಿ ಮದುವೆ ಆಗೋದಿಲ್ವೇನೋ ಎಂಬ ಭಯ, ಮದುವೆ ಆದ್ರೆ ಮಕ್ಕಳು ಹುಟ್ಟುವುದಿಲ್ಲವೇನೋ ಎಂಬ ಭಯ, ಒಂದು ವೇಳೆ ಮಕ್ಕಳು ಹುಟ್ಟಿದ್ರು ಕೂಡ ಹೆಣ್ಮಗುವೇ ಹುಟ್ಟುತ್ತೆ ಏನೋ, 2ನೇ ಸಾರಿ ಪ್ರೆಗ್ನೆಂಟ್ ಆದ್ರೂ ಕೂಡ ಮತ್ತೆ ಹೆಣ್ಮಗುವೇ ಹುಟ್ಟುತ್ತೆ ಏನೋ. ಇಷ್ಟೆಲ್ಲ ಬೇಕು? ಇದು ಅವಶ್ಯಕ ಅಂತೀರೋ? ಈ ದಿನ ಏನಾಗಿದೆ ನಿಮ್ಮ ಜೀವಿತದಲ್ಲಿರುವ ಭಯ? ಒಂದು ಸಾರಿ ಆಲೋಚಿಸಿರಿ. ಪ್ರತಿ ಭಯಕ್ಕೂ ದೇವರು ಕೊಡುವ ಅಭಯ ಯಾವುದು ಗೊತ್ತಾ? ಭಯ ಪಡಬೇಡಿರಿ, ನಾನೇ ನಿಮ್ಮ ಸಂಗಡ ಇದ್ದೇನೆ. ಇದೇ ದೇವರು ನಮಗೆ ಕೊಡುವಂತಹ ಅಭಯ. ಆಯ್ತು ಸರಿ, ಈ ದಿನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಒಂದು ಅಮೂಲ್ಯವಾದ ವಿಷಯವೇನೆಂದರೆ, ಭಯಪಡಬೇಡಿರಿ, ಭಯಪಡುವವರಾಗಿ ಇರಬಾರದು. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 19ನೇ ವಚನ. ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ
ಆ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಮುಂದೆ ಹೆಚ್ಚು ಕಡಿಮೆ 20,000-30,000 ಮಂದಿ ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು ಅಲ್ಲಿದ್ರು. ಅವರಿಗೆ ಹಸಿವೆ ಆಗ್ತಿದೆ. ಹಸಿವೆಯಲ್ಲಿದ್ದವರಿಗೆ ಊಟ ಬಡಿಸಬೇಕು ಎಂಬುದಾಗಿ ಯೇಸು ಆಶಿಸಿದಾಗ ಒಬ್ಬ ಹುಡುಗ 5 ರೊಟ್ಟಿ 2 ಮೀನುಗಳನ್ನು ಮಾತ್ರ ಯೇಸುವಿಗೆ ಕೊಡ್ತಾನೆ. ಸಮಸ್ಯೆ ಬಹಳ ದೊಡ್ಡದಾಗಿದೆ, ಆದರೆ ಯೇಸುವಿನ ಕೈಯಲ್ಲಿರೋದು ಮಾತ್ರ 5 ರೊಟ್ಟಿ 2 ಮೀನುಗಳು ಮಾತ್ರವೇ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅಯ್ಯ, ನನ್ನ ಜೀವಿತದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ, ಆದ್ರೆ ನನ್ನ ಕೈಯಲ್ಲಿ ಇರೋದು ಮಾತ್ರ ಬಹಳ ಕಡಿಮೆ. ಮಗಳ ಮದುವೆ ಮಾಡಬೇಕನ್ನುತ್ತಿದ್ದೇವೆ, ಮನೆ ಕಟ್ಟಬೇಕನ್ನುತ್ತಿದ್ದೇವೆ, ಸ್ಥಳ ಕೊಂಡುಕೊಳ್ಬೇಕನ್ನುತ್ತಿದ್ದೇವೆ, ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸಲು ಬಯಸ್ತಿದ್ದೇವೆ, ನಮ್ಮ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಬಹಳಷ್ಟು ಆಸೆ ಕನಸುಗಳನ್ನು ಕಾಣುತ್ತಾ ಇದ್ದೇವೆ. ಇಲ್ಲವೇ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿದೆ, ಅನಾರೋಗ್ಯದ ಸಮಸ್ಯೆ ಬಂದಿದೆ, ಆಪರೇಷನ್ ಮಾಡಬೇಕಾಗಿದೆ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ, ಆರ್ಥಿಕ ತೊಂದರೆಯ ಸಮಸ್ಯೆ ಬಂದಿದೆ. ಸಮಸ್ಯೆಗಳು ಬಹಳ ದೊಡ್ಡದಾಗಿವೆ, ಆದರೆ ಆ ಸಮಸ್ಯೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನ ಬಳಿಯಲ್ಲಿ ಇರೋ ಉದ್ಯೋಗ ಬಹಳ ಚಿಕ್ಕದು, ಬರುವ ಸಂಬಳ ಬಹಳ ಕಡಿಮೆ, ನನ್ನ ವ್ಯಾಪಾರ ಬಹಳ ಚಿಕ್ಕದು, ನನ್ನ ವೃತ್ತಿ ಬಹಳ ಚಿಕ್ಕದು, ನನ್ನ ವ್ಯವಸಾಯ ಹೊಲದ ಬೆಳೆ ಬಹಳ ಕಡಿಮೆ. ಇರುವ ಈ ದೊಡ್ಡ ಸಮಸ್ಯೆ ಯಾವ ರೀತಿಯಾಗಿ ನಾನು ನನಗಿರುವಂತಹ ಈ ಅಲ್ಪವಾದ ಆದಾಯದಿಂದ ನನಗಿರುವ ಈ ದೊಡ್ಡ ಸಮಸ್ಯೆ ಹೇಗೆ ತೀರಿಸಿಕೊಳ್ಳಲಿಕ್ಕಾಗತ್ತೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಅದಕ್ಕೆ ಉತ್ತರವನ್ನು ಬೈಬಲ್ ನಲ್ಲಿ ದೇವರು ಕೊಡ್ತಿದ್ದಾರೆ. ಯೇಸುವಿನ ಮುಂದೆ ಬಹಳ ದೊಡ್ಡ ಸಮಸ್ಯೆ ಇದೆ, ಯಾಕೆಂದ್ರೆ ಸಾವಿರಾರು ಜನರಿಗೆ ಊಟ ಬಡಿಸುವಂತಹ ಅತ್ಯವಶ್ಯಕವಾದ ಪರಿಸ್ಥಿತಿ ಎದುರಾಯಿತು. ಆದ್ರೆ ಯೇಸು ಕ್ರಿಸ್ತನ ಕೈಗೆ ಕೊಡಲ್ಪಟ್ಟಿದ್ದು 5 ರೊಟ್ಟಿ 2 ಮೀನುಗಳು ಮಾತ್ರವೇ. 5 ರೊಟ್ಟಿ 2 ಮೀನು ಯೇಸುವಿನ ಕೈಯಲ್ಲಿ ಕೊಟ್ಟಾಗ ಯೇಸು ಏನಾದ್ರೂ ಹೇಳಿದ್ರು, ಇಷ್ಟೊಂದು ಸಾವಿರಾರು ಜನರಿಗೆ ಇವು ಎಲ್ಲಾಗ್ತವೆ? ನನ್ನ ಕೈಗೆ ತಂದು 5 ರೊಟ್ಟಿ 2 ಮೀನನ್ನು ಯಾಕೆ ಇಟ್ರಿ? 30,000 ಜನರಿಗೆ ಹೇಗೆ ಬಡಿಸ್ಲಿಕ್ಕಾಗತ್ತೆ ಎಂದು ಯೇಸು ಹೇಳಿದ್ರು? ಇಲ್ಲ ಪ್ರಿಯರೇ, ಆತನ ಕೈಗೆ 5 ರೊಟ್ಟಿ 2 ಮೀನುಗಳು ಕೊಡಲ್ಪಟ್ಟಾಗ ಯೇಸು ಮಾಡಿದ್ದೇನೆಂದರೆ ಆ 5 ರೊಟ್ಟಿ 2 ಮೀನುಗಳನ್ನು ಆತನು ಆಶೀರ್ವದಿಸಿದನು. ಯಾವಾಗ 5 ರೊಟ್ಟಿ 2 ಮೀನುಗಳು ಆಶೀರ್ವದಿಸಲ್ಪಟ್ಟವೋ ಸಾವಿರಾರು ಜನರಿಗೆ ಆಹಾರವಾಗಿ ಮಾರ್ಪಟ್ಟವು. ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ನಿಮ್ಮ ಮುಂದೆ ಎಷ್ಟೇ ದೊಡ್ಡ ಸಮಸ್ಯೆ ಇರಬಹುದು, ನಿಮ್ಮ ಹತ್ತಿರ ಎಷ್ಟೇ ಕಡಿಮೆ ದುಡ್ಡಿರಬಹುದು, ಇರುವುದರೊಂದಿಗೆ ದೇವರ ಬಳಿಗೆ ಬಂದು ಹೇಳ್ರಿ, ದೇವರೇ ನನ್ನ ಹತ್ರ ಇರೋದು ಇಷ್ಟೇ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನನ್ನ ಅವಶ್ಯಕತೆ ತೀರಿಸಿರಿ ದೇವರೇ ಅನ್ನುವುದಾದರೆ ಆತನು ಅದ್ಭುತ ಮಾಡುತ್ತಾನೆ, ಆಶೀರ್ವದಿಸುತ್ತಾನೆ, ಅವಶ್ಯಕತೆಯನ್ನು ತೀರಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಅನೇಕ ಜನರಿಗೆ ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇರಬಹುದು, ಅದಕ್ಕೆ ಪರಿಷ್ಕಾರ ನಿಮ್ಮ ಹತ್ತಿರ ಬಹಳ ಚಿಕ್ಕ ಪರಿಷ್ಕಾರ ಇರಬಹುದು. ಅದು ನನ್ನ ಕರ್ತನಿಗೆ ಒಪ್ಪಿಸುವುದಾದ್ರೆ ಅದು ಚಿಕ್ಕ ಪರಿಹಾರವನ್ನೇ ದೊಡ್ಡ ಸಮಸ್ಯೆಯನ್ನು ಪರಿಷ್ಕಾರವನ್ನಾಗಿ ಮಾರ್ಪಡಿಸುವಂತಹ ಅದ್ಭುತನಾದ ದೇವರಾಗಿದ್ದಾರೆ. ಇಲ್ಲಿ ಅದನ್ನೇ ಮಾಡ್ತಾರೆ. ಆದ್ರೆ ಕೇಳಿ, ತನ್ನ ಮುಂದೆ ದೊಡ್ಡ ಸಮಸ್ಯೆ ಇರುವಾಗ ಆ ಸಮಸ್ಯೆ ತೀರಿಸುವುದಕ್ಕಾಗಿ 5 ರೊಟ್ಟಿ 2 ಮೀನು ಆತನಿಗೆ ಕೊಡುವಾಗ ಆತನು ನಿರುತ್ಸಾಹ ಪಡಲಿಲ್ಲ ಪ್ರಿಯರೇ, ನಿರಾಶೆಗೆ ಒಳಗಾಗ್ಲಿಲ್ಲ ಪ್ರಿಯರೇ. ಯಾವ ರೀತಿಯಾಗಿ 5 ರೊಟ್ಟಿ 2 ಮೀನುಗಳನ್ನು ಇಷ್ಟೊಂದು ಜನರಿಗೆ ಆಹಾರವಾಗಿ ಕೊಡಲು ಸಾಧ್ಯ ಎಂದು ಬಾಧೆ ಪಡಲಿಲ್ಲ. ಸಹೋದರ ಸಹೋದರಿ, ಬಾಧೆ ಪಡಬೇಡಿ. ನಿಮಗೆ ಬರುವ ಸಂಬಳ ಕಡಿಮೆಯೇ, ಅಲ್ಪ ಸ್ವಲ್ಪ ಸಂಬಳವೇ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆಯೇ ಇದೆ, ಸ್ವಲ್ಪವೇ ಇದೆ ಬ್ಯಾಂಕ್ ಬ್ಯಾಲೆನ್ಸ್. ನಿಮಗಿರುವ ಹೊಲ ಕಡಿಮೆ, ಆದಾಯ ಕಡಿಮೆ, ಆದರೆ ನಿಮಗೆ ಮಕ್ಕಳು ಹೆಚ್ಚಿದ್ದಾರೆ. ನೀವು ಹೆತ್ತಿದ್ದೀರೋ ದೇವ್ರು ಕೊಟ್ಟಿದ್ದಾರೋ? ಇದಕ್ಕೊಮ್ಮೆ ಉತ್ತರಿಸಿ. ನೀವು ಹೆತ್ತಿದ್ದೀರೋ ದೇವ್ರು ಕೊಟ್ಟಿದ್ದಾರೋ? ದೇವರು ಕೊಟ್ಟಿರೋದಾದ್ರೆ ದೇವರೇ ತಾನೇ ಪೋಷಿಸೋದು. ನಮ್ಮ ಕರ್ತನು ಪೋಷಿಸುವಾತನಾಗಿದ್ದಾನೆ. ಭಯಪಡಬೇಡಿರಿ. ಈ ದಿನ ನಿಮ್ಮ ಜೀವಿತದಲ್ಲಿ ಪೋಷಣೆ ಕಷ್ಟವಾಗುತ್ತೆ ಎಂದು ಭಯಪಡಬೇಡಿ. ನನ್ನ ಮಕ್ಕಳಿಗೆ ಪೋಷಿಸಲಿಕ್ಕೆ ಆಗ್ತಿಲ್ಲವೆಂಬ ಭಯ ಬರಗೊಡಿಸಬೇಡಿ. ಪೋಷಿಸಲಿಕ್ಕೆ ಆಗೋದಿಲ್ಲವೇನೋ ಎಂಬ ಭಯ ಬರಗೊಡಿಸಬೇಡಿರಿ. ನನ್ನ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಆಗುವುದಿಲ್ಲವೇನೋ ಎಂದು ಭಯಪಡಬೇಡಿ. ಅವ್ರಿಗೆ ಉದ್ಯೋಗ ಬರುವುದಿಲ್ಲವೇನೋ ಎಂದು ಭಯಪಡಬೇಡಿ. ಸೈತಾನನಿಗೆ ಏನ್ ಮಾಡಬೇಕಂತೆ? ಎದುರಿಸಬೇಕು. ಅವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನ ಅಂದ್ರೆ ಭಯಪಡೋದು, ಸೈತಾನ ಅಂದ್ರೆ ಹೆದರೋದು. ನೋ, ದಯವಿಟ್ಟು ಗಮನಿಸಿ, ನೀವು ಭಯಪಡುವವರೆಗೂ ಸೈತಾನನ್ನು ಭಯಪಡಿಸುತ್ತಲೇ ಇರ್ತಾನೆ. ನೀವೇನಾದ್ರೂ ಗ್ರಾಮದಲ್ಲಿ ಬೆಳೆದಿದ್ದೀರೋ ಇಲ್ಲವೋ ಗೊತ್ತಿಲ್ಲ, ನಾನಾದ್ರೆ ಗ್ರಾಮದಲ್ಲಿಯೇ ಬೆಳೆದಿದ್ದೇನೆ. ಈ ಗ್ರಾಮದಲ್ಲಿ ಸಾಧಾರಣವಾಗಿ 10 ನಾಯಿ ಸೇರಿ ಒಂದು ಹಂದಿಯನ್ನು ಬೆನ್ನಟ್ಟುತ್ತವೆ. ಪಾಪ ಈ ಹಂದಿ ಓಡುತ್ತಾ ಇರುತ್ತೆ ಪ್ರಿಯರೇ. ಆ ಸಂದಿಯಲ್ಲಿ ಈ ಸಂದಿಯಲ್ಲಿ ಓಡುತ್ತಾ ಪ್ರಾಣ ಹಿಡಿತದಲ್ಲಿ ಇಟ್ಕೊಂಡು ಓಡುತ್ತಾ ಇರುತ್ತೆ. ಇನ್ನು ಅದಕ್ಕೆ ಆಯಾಸ ಬರುತ್ತೆ. ಇನ್ನು ಮುಂದೆ ಓಡ್ಲಿಕ್ಕಾಗದೆ ಸಡನ್ ಆಗಿ ಬ್ರೇಕ್ ಹಾಕಿ ಹಿಂದಕ್ಕೆ ತಿರುಗಿ ನೋಡುತ್ತೆ ಪ್ರಿಯರೇ. ಇನ್ನಷ್ಟೇ ಪ್ರಿಯರೇ, ಆ 10 ನಾಯಿಗಳು ಸಾಧಾರಣವಾದ ಬ್ರೇಕ್ ಹಾಕೋದಿಲ್ಲ, ಸ್ಕಿಡ್ ಆಗುತ್ತೆ ಬ್ರೇಕ್ ಹಾಕಿದ್ರೆ. ಹಾಗೆ 10 ನಾಯಿಗಳು ಕೂಡ ರೋಡ್ ಮೇಲೆ ಸ್ಕಿಡ್ಡು, ಅಲ್ಲಿಯವರೆಗೂ ಸ್ಕಿಡ್ ಆಗಿ ಹೋಗಿ ಯಾವಾಗ ಹಂದಿ ರಿವರ್ಸ್ ಆಯ್ತೋ 10 ನಾಯಿಗಳು 10 ಮಾರ್ಗದಲ್ಲಿ ಕಾಮಾಗಿ ಹೊರಟು ಹೋದವು. ಮತ್ತೆ ಬೆನ್ನಟ್ಟಿ ಹೋದ್ವಲ್ಲವೇ, ಸಾಯಿಸಬೇಕೆಂದು ಬೆನ್ನಟ್ಟಿದ್ವಲ್ಲವೇ? ಎಲ್ಲಿಯವರೆಗೂ ಬೆನ್ನಟ್ಟಿದ್ವು ಹೇಳಿ? ತಿರುಗಿ ಮುಂದೆ ಹೇಳಿ. ನೋಡುವವರೆಗೂ ಮಾತ್ರವೇ. ಒಮ್ಮೆ ಆಲೋಚಿಸಿ. ನಿಮ್ಮ ಜೀವಿತದಲ್ಲೂ ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ನೀವು ಭಯಪಡುವವರೆಗೂ
ಭಯಪಡಿಸುತ್ತಾನೆ ಸೈತಾನನು. ಆದ್ರೆ ಯಾವಾಗ ಈ ಲೋಕದಲ್ಲಿರುವ ಸೈತಾನನಿಗಿಂತಲೂ ನನ್ನಲ್ಲಿರುವ ದೇವರು ಬಹು ಬಲವುಳ್ಳಾತನು, ಬಹು ಶಕ್ತಿಯುಳ್ಳಾತನು ಎಂದು ನೀವು ನಂಬುತ್ತೀರೋ, ಆ ನಂಬಿಕೆಯೇ ನಿಮಗೆ ಧೈರ್ಯವನ್ನು ಕೊಡುತ್ತದೆ ಎಂದು ಮರೆಯಬೇಡಿ. ಮತ್ತೆ ಹಿಂದಕ್ಕೆ ಬರೋಣ. ಯೇಸು ಕ್ರಿಸ್ತನ ಕೈಯಲ್ಲಿ 5 ರೊಟ್ಟಿ 2 ಮೀನುಗಳಿರುವಾಗ ಆಕಾಶದ ಕಡೆಗೆ ಕಣ್ಣುಗಳನ್ನೆತ್ತಿ, ಅಂದ್ರೆ ಅರ್ಥವೇನು? ದೇವರ ಕಡೆಗೆ ನೋಡಿದ್ರು. ಅಯ್ಯ, ದೊಡ್ಡ ಸಮಸ್ಯೆ ಇದೆ, ಬಹಳ ಚಿಕ್ಕ ಉತ್ತರ ಇದೆ, ಇದನ್ನು ಆಶೀರ್ವದಿಸಯ್ಯ ಎಂದು ಪ್ರಾರ್ಥಿಸಿದ್ರು. ಆಗ ದೇವ್ರೇನ್ ಮಾಡಿದ್ರು? ಆಶೀರ್ವದಿಸಿದ್ರು, ಅದ್ಭುತ ಮಾಡಿದ್ರು. 5 ರೊಟ್ಟಿಗಳು ಸಾವಿರಾರು ಜನರಿಗೆ ಆಹಾರವಾಗಿ ಮಾರ್ಪಟ್ಟವು. ಅದೇ ರೀತಿ ನಿಮ್ಮ ಸಂಬಳ ಚಿಕ್ಕ ಸಂಬಳ ಆಗಿರಬಹುದು, ನಿಮ್ಮ ಕುಟುಂಬ ಚಿಕ್ಕ ಕುಟುಂಬ ಆಗಿರಬಹುದು, ನಿಮಗೆ ಸಿಗುವ ಆದಾಯ ಚಿಕ್ಕ ಆದಾಯ ಆಗಿರಬಹುದು. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಉದ್ಯೋಗದ ಮೇಲೆ, ನಿಮ್ಮ ಆದಾಯದ ಮೇಲೆ ನನ್ನ ದೇವರ ಆಶೀರ್ವಾದ ಇರುವುದಾದರೆ ಅದು ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತದೆ. ಈಗ ನನ್ನ ಪ್ರಶ್ನೆ, ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಉದ್ಯೋಗದ ಮೇಲೆ, ನೀವು ಸಂಪಾದಿಸುವ ಸಂಪಾದನೆ ಮೇಲೆ, ನಿಮ್ಮ ವೃತ್ತಿಯ ಮೇಲೆ, ನಿಮ್ಮ ವ್ಯವಸಾಯದ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ದೇವರ ಆಶೀರ್ವಾದ ಇದೆಯಾ? ಇರುವುದಾದರೆ ಅದು ಎಷ್ಟೇ ಚಿಕ್ಕ ವ್ಯಾಪಾರ ಆಗಿರ್ಬೋದು, ಚಿಕ್ಕ ವೃತ್ತಿ ಆಗಿರ್ಬೋದು, ಚಿಕ್ಕ ಹೊಲ ಆಗಿರ್ಬೋದು, ಚಿಕ್ಕ ಉದ್ಯೋಗ ಆಗಿರ್ಬೋದು, ಚಿಕ್ಕ ಆದಾಯ ಆಗಿರ್ಬೋದು, ಚಿಕ್ಕ ಸಂಬಳ ಆಗಿರ್ಬೋದು, ಅದರ ಮೇಲೆ ದೇವರ ಆಶೀರ್ವಾದ ಇರೋದಾದ್ರೆ ಅದೇ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತದೆ. ತೀರಿಸಬಲ್ಲಂತಹ ದೇವರು ನೀವು ನಾವು ಸೇವಿಸುವಂತಹ ದೇವರಾಗಿದ್ದಾರೆಂದು ಮರೆಯಬೇಡಿ. ರೈಟ್, ಇಲ್ಲಿ ಅದ್ಭುತ ನಡೆದಿತ್ತು, ಮಹತ್ ಕಾರ್ಯ ನಡೆದಿತ್ತು. ಅನೇಕ ಸಾವಿರಾರು ಜನರು ಹೊಟ್ಟೆ ತುಂಬಾ ಊಟ ಮಾಡಿದ ಮೇಲೆ 12 ಪುಟ್ಟಿ ಉಳ್ಕೊಳ್ಳುತ್ತವೆ. ಆಗ ಯೇಸು ಕ್ರಿಸ್ತನು ಕೂತ್ಕೊಂಡು ಏನ್ ಮಾಡ್ಬೇಕು? ಶಿಷ್ಯರೆಲ್ಲರನ್ನು ತನ್ನ ಸುತ್ತಲೂ ಕೂಡಿಸಿಕೊಂಡು, ಏನನ್ನುತ್ತೀರಿ? ಜನರೆಲ್ಲರೂ ಹೇಗೆ ಫೀಲ್ ಆದ್ರು? ಹೊಟ್ಟೆ ತುಂಬಾ ಊಟ ಮಾಡಿದ್ರು. 5 ರೊಟ್ಟಿ 2 ಮೀನುಗಳನ್ನು ಅನೇಕ ಸಾವಿರಾರು ಜನರಿಗೆ ಊಟವಾಗಿ ಬಡಿಸಿದೇವಲ್ಲವೇ? ನನ್ ಬಗ್ಗೆ ಏನ್ ಅಂದ್ಕೊಳ್ತಿದ್ದೀರಿ? ಹೀಗೆ ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ಏನಾದ್ರೂ ಅದ್ಭುತ ಆಗುವಾಗ ನಾವು ಡಿಸ್ಕಸ್ ಮಾಡುತ್ತೇವೆ, ಪಕ್ಕದಲ್ಲಿದ್ದವರಿಗೆ ಶೇರ್ ಮಾಡಿಕೊಂಡು ಅವರ ಫೀಲಿಂಗ್ಸ್ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ, ನಮ್ಮ ಸುತ್ತಲಿರುವವರು ಏನ್ ಅಂದ್ಕೊಳ್ತಿದ್ದಾರೆ ಎಂದು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಇದು ಸಹಜ. ಆದರೆ ಯೇಸು ಅದ್ಭುತ ಮಾಡಿದ ನಂತರ ಆತನು ಮಾಡಿದ್ದೇನು ಗೊತ್ತಾ? ತನ್ನ ಶಿಷ್ಯರಿಗೆ, ಹೊರಡಿರಿ, ಬೇಗನೆ ಹೊರಡಿರಿ, ಊಟ ಮಾಡಿದವರೆಲ್ಲರೂ, ಊಟ ಮುಗಿಸಿದ ಎಲ್ಲರೂ ಬೇಗನೆ ಗಂಟು ಮೂಟೆ ಕಟ್ಕೊಂಡು ದೋಣಿಯಲ್ಲಿ ಸಮುದ್ರದಲ್ಲಿ ಹೋಗಿರಿ ಹೋಗಿರಿ ಎಂದು ಹೇಳಿ ಜನಸಮೂಹದವರನ್ನೆಲ್ಲ ಕಳಿಸಿದ್ರು. ಶಿಷ್ಯರಿಗೂ ಕೂಡ ಬಲವಂತ ಮಾಡಿ, ನೀವು ದೋಣಿ ಹತ್ತಿ ಬೇಗ ಹೊರಡಿರಿ, ಬೇಗ ಹೊರಡಿರಿ ಎಂದು ಯಾಕೆ ಯೇಸು ಎಲ್ಲರನ್ನು ಕಳಿಸಿದ್ರು? ಟೈಮ್ ಆಗಿದೆ. ಎದಕ್ಕಾಗಿ ಹೇಳಿ? ಎದಕ್ಕಾಗಿ ಟೈಮ್ ಆಗಿದೆ? ಸಿನಿಮಾಕ್ಕಾಗಿಯೋ, ಸೀರಿಯಲ್ಗಾಗಿಯೋ, ಶಿಕಾರಿಗಾಗಿಯೋ, ಮೊಬೈಲ್ ನೋಡುವುದಕ್ಕಾಗಿಯೋ? ಎದಕ್ಕಾಗಿ ಪ್ರಿಯರೇ? ತಂದೆಗೆ ಪ್ರಾರ್ಥಿಸುವ ಸಮಯ. ಯೇಸು ಕ್ರಿಸ್ತನು ಒಂದು ಸಮಯ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಖಚಿತವಾಗಿ ಯೇಸು ತನ್ನ ತಂದೆಯ ಬಳಿಗೆ ಹೋಗಿ ಸಮಯ ಕಳೀತಾ ಇದ್ರು. ಆ ಸಮಯ ಬಂದಿತ್ತು, ತಕ್ಷಣವೇ ಎಲ್ಲರನ್ನು ಸಾಗ ಕಳಿಸುತ್ತಾರೆ. ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ಒಂದು ಸಮಯ ಇರಬೇಕು. ತಂದೆಯೊಂದಿಗೆ ಏಕಾಂತವಾಗಿ ಕಳೆಯುವ ಸಮಯವನ್ನು ನೀವು ನೇಮಿಸಿಕೊಳ್ಳಿರಿ. ಆ ಸಮಯ ಬಂದಾಗ ಟಿವಿ ಆಫ್ ಮಾಡಿಬಿಡಿ. ಆ ಸಮಯ ಬಂದಾಗ ಪಕ್ಕದ ಮನೆಯವರು ಯಾರು ಬಂದ್ರು ಸಹ, ಸಿಸ್ಟರ್, ಈಗ ನೀವು ದಯಮಾಡಿ ಹೊರಟು ಹೋಗಿ, ನಾನು ಪ್ರಾರ್ಥಿಸುವ ಸಮಯ ಆಯ್ತು ಎಂದು ಖಚಿತವಾಗಿ ಹೇಳಬೇಕು. ಸ್ನೇಹಿತರೊಂದಿಗಿದ್ರು ಸಹ, ಸೇವೆ ಮಾಡ್ತಾ ಇದ್ರು ಸಹ, ನೀವು ಬೇರೆ ಏನೇ ಮಾಡ್ತಾ ಇದ್ರು ಸಹ, ನೇಮಿಸಿಕೊಂಡಂತಹ ದೇವರೊಂದಿಗೆ ಕಾಲ ಕಳೆಯುವ ಸಮಯ ಬಂದಾಗ ಸಮಸ್ತವನ್ನು ಏನ್ ಮಾಡ್ಬೇಕು? ಪ್ಯಾಕಪ್ ಮಾಡಬೇಕು. ಇದು ನಾನು ದೇವರೊಂದಿಗೆ ಕಳೆಯಬೇಕಾದ ಸಮಯ. ಯೇಸು ಕ್ರಿಸ್ತನು ಸಾವಿರಾರು ಜನರನ್ನು ಕಳಿಸಿಕೊಡುತ್ತಾರೆ ಪ್ರಿಯರೇ. ಈ ದಿನ ನೀವು ಪಕ್ಕದ ಮನೆಯವರನ್ನೇ ಕಳಿಸಿಕೊಡ್ಲಿಕ್ಕಾಗ್ತಿಲ್ಲ, ಪಕ್ಕದಲ್ಲಿ ಕೂತಿರುವ ಫ್ರೆಂಡ್ಗೆ ಕಳಿಸಿಕೊಡ್ಲಿಕ್ಕಾಗ್ತಿಲ್ಲ, ಟಿವಿ ಕಟ್ ಮಾಡ್ಲಿಕ್ಕಾಗ್ತಿಲ್ಲ, ಫೋನಲ್ಲಿ ಸುಮ್ನೆ ಏನೇನೋ ಹರಟೆ ಹೊಡೆಯುತ್ತೀರಿ. ಪ್ರಾರ್ಥಿಸುವ ಸಮಯ ಆದ್ರೂ ಸಹ ಫೋನ್ ಕರೆ ಕಟ್ ಮಾಡ್ಲಿಕ್ಕಾಗ್ತಿಲ್ಲ, ಸೆಲ್ ಫೋನ್ ಕರೆ ಕಟ್ ಮಾಡ್ಲಿಕ್ಕಾಗ್ತಿಲ್ಲ. ಹೇಳ್ತಿದ್ದೇನೆ, ನಿಜವಾಗ್ಲೂ ದೇವರ ಮೇಲೆ ನಿಮಗೆ ಕೃತಜ್ಞತೆಯ ಭಾವ ಇದೆಯಾ? ಎದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯೊಂದಿಗೆ ಕಾಲ ಕಳೆಯಲು ಆಶಿಸಿದ್ರು ಗೊತ್ತಾ? ಆತನು ಅದ್ಭುತ ಮಾಡಿದಾನೆ. ಸಾವಿರಾರು ಜನರಿಗೆ ಊಟ ಬಡಿಸಿದ್ದಾರೆ. ನನ್ನ ತಂದೆಗೆ ನಾನು ಘನಪಡಿಸಬೇಕು, ತಂದೆಗೆ ಸ್ತುತಿಸಬೇಕು. ನಮ್ಮ ಜೀವಿತದಲ್ಲಿ ಸಾಧಾರಣವಾಗಿ ಕಷ್ಟ ಬಂದಾಗ, ನಷ್ಟ ಬಂದಾಗ, ಇಕ್ಕಟ್ಟು ಬಿಕ್ಕಟ್ಟು ಬಂದಾಗ, ವ್ಯಾಧಿ ಬಾಧೆ ಬಂದಾಗ, ಆರ್ಥಿಕ ತೊಂದರೆ ಬಂದಾಗ ಓಡೋಡಿ ದೇವರ ಬಳಿಗೆ ಬರುತ್ತೇವೆ. ಪ್ರತಿ ಭಾನುವಾರ ತಪ್ಪದೆ ದೇವರ ಸನ್ನಿಧಿಗೆ ಬರುತ್ತೇವೆ. ಮದುವೆ ಆಗದಿರುವಾಗ, ಮಕ್ಕಳು ಹುಟ್ಟದೇ ಇರುವಾಗ, ಗಂಡ ಹೆಂಡತಿಯ ನಡುವೆ ಐಕ್ಯತೆ ಸಮಾಧಾನ ಇಲ್ಲದಿರುವಾಗ, ಕುಟುಂಬ ಒಡೆದು ಹೋಗುತ್ತಿರುವಾಗ ಸಾಧಾರಣವಾಗಿ ದೇವರ ಬಳಿಗೆ ಬಂದು, ದೇವರೇ ದೇವರೇ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನನ್ನ ಗಂಡನ ಮನಸ್ಸು ಮಾರ್ಪಡಿಸಿರಿ, ಹೆಂಡತಿ ಮನಸ್ಸು ಮಾರ್ಪಡಿಸಿರಿ, ನಮ್ಮ ಕುಟುಂಬ ಕಟ್ಟಿರಿ, ಗರ್ಭಫಲ ಇಲ್ಲ, ಮಕ್ಕಳನ್ನು ದಯಪಾಲಿಸಿರಿ, ಉದ್ಯೋಗ ಇಲ್ಲ, ಉದ್ಯೋಗ ದಯಪಾಲಿಸಿರಿ ದೇವರೇ, ನನ್ನ ಮಕ್ಕಳು ತಿರುಗಿ ಬಿದ್ದು ಹೊಡೆಯುವುದಕ್ಕಾಗಿ ಬರ್ತಿದ್ದಾರೆ ದೇವರೇ, ಮಕ್ಕಳನ್ನು ಮಾರ್ಪಡಿಸಿರಿ ದೇವರೇ, ಗಂಡನನ್ನು ಮಾರ್ಪಡಿಸಿರಿ ದೇವರೇ ಎಂದು ಏನೇನೋ ಪ್ರಾರ್ಥಿಸಲು ಕಷ್ಟದಲ್ಲಿ ಕರ್ತನ ಸನ್ನಿಧಿಗೆ ಬರ್ತೀರಿ. ಕರೆಕ್ಟೇ. ಆದರೆ ಕಷ್ಟ ತೀರಿ ಹೋದ ನಂತರ, ದೇವರು ನಿಮ್ಮ ಗಂಡನಿಗೆ ಮಾರ್ಪಡಿಸಿದ ನಂತರ, ಹೆಂಡತಿಗೆ ಗುಣಪಡಿಸಿದ ನಂತರ, ಮಕ್ಕಳನ್ನು ಸರಿಪಡಿಸಿದ ನಂತರ, ಉದ್ಯೋಗ ಕೊಟ್ಟ ನಂತರ, ಆರೋಗ್ಯ ಕೊಟ್ಟ ನಂತರ,
ಮದುವೆ ಮಾಡಿದ ನಂತರ, ಮಕ್ಕಳನ್ನು ಅನುಗ್ರಹಿಸಿದ ನಂತರ, ನಿಮ್ಮ ಕಷ್ಟ ತೀರಿಸಿದ ನಂತರ, ಆರ್ಥಿಕವಾಗಿ ಬಲಪಡಿಸಿದ ನಂತರ ಏನಾಯ್ತು ನಿಮ್ಮ ಆತ್ಮಿಕತೆ? ಏನಾಯ್ತು ನಿಮ್ಮ ಭಕ್ತಿ? ಯಾಕೆ ದೇವರಿಂದ ದೂರ ಆಗ್ತಾ ಇದ್ದೀರಿ? ಯಾಕೆ ದೇವರ ಸನ್ನಿಧಿಗೆ ಬರೋದನ್ನು ಬಿಟ್ಟಿದ್ದೀರಿ? ಕಾರಣವೇನು? ಬ್ರದರ್, ಉದ್ಯೋಗ ಬಂದಿದೆ ಅಲ್ಲ ಬ್ರದರ್, ಅದರಲ್ಲೇ ಟೈಮ್ ಸಾಕಾಗ್ತಿಲ್ಲ ಬ್ರದರ್. ಅಷ್ಟಕ್ಕೂ ಕೊಟ್ಟಿದ್ಯಾರು? ದೇವರೇ. ಯಾಕಮ್ಮ ಸಭೆಗೆ ಬರ್ತಾ ಇಲ್ಲ? ಅದೇ ಮಗುವಾಗಿದೆ ಅಲ್ಲವೇ, ಆ ಮಗುವನ್ನು ಪೋಷಿಸೋದ್ರಲ್ಲೇ ಸಮಯ ಸಾಕಾಗ್ತಿಲ್ಲ. ಮಗುವನ್ನು ಕೊಟ್ಟಿದ್ಯಾರು? ದೇವರೇ. ಯಾಕೆ ಸಭೆಗೆ ಬರ್ತಿಲ್ಲ ಅಂತ ಕೇಳಿದ್ರೆ 2 ಶಿಫ್ಟ್ ಮಾಡ್ತಿದ್ದೇನೆ ಬ್ರದರ್. ಆರೋಗ್ಯ ಕೊಟ್ಟಿದ್ಯಾರು? ದೇವರೇ. ಹಾಗೆ ಆರೋಗ್ಯ ಕೊಟ್ಟ ದೇವರನ್ನೇ ಪಕ್ಕಕ್ಕೆ ತಳ್ಳಿ ಹಾಕಿ, ಸ್ವಸ್ಥತೆ ಕೊಟ್ಟಿರುವ ದೇವರನ್ನೇ ಪಕ್ಕಕ್ಕೆ ತಳ್ಳಿ ಹಾಕಿ, ಉದ್ಯೋಗ ಕೊಟ್ಟ ದೇವರನ್ನೇ ಪಣವಾಗಿಟ್ಟು, ಮದುವೆ ಮಾಡಿರುವ ದೇವರನ್ನೇ ಪಕ್ಕಕ್ಕೆ ತಳ್ಳಿ ಹಾಕಿ, ಮಕ್ಕಳನ್ನು ಕೊಟ್ಟಿರುವ ದೇವರನ್ನೇ ಪಕ್ಕಕ್ಕೆ ತಳ್ಳಿ ಹಾಕಿ, ಆ ಮಕ್ಕಳೊಂದಿಗೆ, ಉದ್ಯೋಗದೊಂದಿಗೆ, ಕೆಲಸದಲ್ಲಿಯೇ, ಇದರಲ್ಲಿಯೇ ಮುಳುಗಿ ಹೋಗೋದಾದ್ರೆ ಎಷ್ಟೊತ್ತಾಗುತ್ತೆ ಪ್ರಿಯರೇ ದೇವರಿಗೆ ನಿಮ್ಗೆ ಕೊಟ್ಟಿರುವುದನ್ನು ತಿರುಗಿ ತೆಗೆದುಕೊಳ್ಳುವುದಕ್ಕಾಗಿ? ನೀತಿವಂತನಾಗಿರುವ ಯೋಬನು ಪರೀಕ್ಷೆಯ ಕಾಲ ಹಾದು ಹೋಗಬೇಕಾದಾಗ ಎಷ್ಟೊತ್ತು ಹಿಡಿದಿತ್ತು? ಯೋಬನು ತನಗಿರುವ ಸಮಸ್ತವನ್ನು ಕಳೆದುಕೊಳ್ಳುವುದಕ್ಕಾಗಿ ಹೇಳಿರಿ, ಎಷ್ಟೊತ್ತು ಹಿಡಿದಿತ್ತು ಪ್ರಿಯರೇ? ನೀತಿವಂತನೇ ತನ್ನ ಜೀವಿತದಲ್ಲಿ ತನಗಿರುವ ಆಸ್ತಿ ಕಳ್ಕೊಳ್ತಾನೆ, ಅಂತಸ್ತು ಕಳ್ಕೊಳ್ತಾನೆ, ಆರೋಗ್ಯ ಕಳ್ಕೊಳ್ತಾನೆ, ಎಲ್ಲ ಮಕ್ಕಳನ್ನು ಕಳ್ಕೊಳ್ತಾನೆ, ಎಲ್ಲ ಕಳ್ಕೊಳ್ತಾನೆ. ಎಷ್ಟೊತ್ತು ಹಿಡಿದಿತ್ತು ಕಳ್ಕೊಳ್ಳಲು? ಒಬ್ಬ ನೀತಿವಂತನೇ ತನ್ನ ಜೀವಿತದಲ್ಲಿ ಪರೀಕ್ಷೆ ಹಾದು ಹೋಗಬೇಕಾದಾಗ ಒಂದೇ ದಿನದಲ್ಲಿ ಎಲ್ಲವನ್ನು ಕಳ್ಕೊಂಡನಲ್ಲವೇ? ಅನೀತಿಯ ಜೀವಿತ ಜೀವಿಸುವ ನಾವು, ದೇವರಿಂದ ದೂರ ಜೀವಿಸುತ್ತಿರುವ ನಾವು, ದೇವರನ್ನು ಲಕ್ಷಿಸದೆ ಆತನ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ನಾವು, ದೇವರು ಕೊಟ್ಟ ಆರೋಗ್ಯವನ್ನು, ಆಶೀರ್ವಾದವನ್ನು ಆಧಾರ ಮಾಡಿಕೊಂಡು ದೇವರನ್ನೇ ಬಿಟ್ಟು ಬಿಟ್ಟು ಅಡ್ಡ ದಾರಿಯನ್ನು ಹಿಡಿದಿರುವಂತಹ ನಾವು, ದೇವರಿಗೆ ಕೋಪ ಹುಟ್ಟಿಸುವುದಾದರೆ ಹಾಗೆ ಕೋಪಗೊಂಡಂತಹ ದೇವರು ಒಂದು ವೇಳೆ ರೋಷಾಗ್ನಿ ಉಳ್ಳವನಾದ್ರೆ ಎಷ್ಟೊತ್ತು ಹಿಡಿಯುತ್ತೆ ಪ್ರಿಯರೇ ನಿಮಗೆ ಕೊಟ್ಟಿರುವ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕಾಗಿ? ಎಷ್ಟೊತ್ತು ಹಿಡಿಯುತ್ತೆ ದೇವರು ನಿಮಗೆ ಕೊಟ್ಟಿರುವಂತಹ ಉದ್ಯೋಗ ತಿರುಗಿ ತೆಗೆದುಕೊಳ್ಳುವುದಕ್ಕಾಗಿ? ಎಷ್ಟೊತ್ತು ಹಿಡಿಯುತ್ತೆ ದೇವರು ನಿಮಗೆ ಕೊಟ್ಟಿರುವಂತಹ ಆರೋಗ್ಯ ತಿರುಗಿ ಕೊಡುವುದಕ್ಕಾಗಿ? ಒಮ್ಮೆ ಆಲೋಚಿಸಿ. ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ದೇವರು ನಿಮಗೆ ದಿವ್ಯ ದಾನಗಳನ್ನು ಕೊಡುವಾಗ ನಿಮ್ಮ ಜೀವಿತ ಧನ್ಯಕರವಾಗಿ ಮಾಡಿದಾಗ ದೇವರಿಂದ ದೂರ ಆಗಬೇಡಿ. ದೇವರಿಗೆ ಮತ್ತಷ್ಟು ಕೃತಜ್ಞತೆ ಉಳ್ಳವರಾಗಿ ನಿಕಟತೆಯಲ್ಲಿ ಜೀವಿಸಿರಿ. ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರಿ ಹೀಗೆ ಸಾಕ್ಷಿ ಕೊಡ್ತಾಳೆ, ದೇವರೇ, ನನ್ನ ಗಂಡ ಸರ್ಜರಿ ಹಾದು ಹೋಗ್ತಿದ್ದಾರೆ. ಅವರ ಸರ್ಜರಿ ಸಕ್ಸಸ್ ಆಗುವುದಾದರೆ ಎದ್ದು ನಿಂತು ನಡೆದಾಡುತ್ತಾರೆ. ಒಂದು ವೇಳೆ ಸರ್ಜರಿ ಫೇಲ್ ಆದ್ರೆ ಜೀವಿತ ಕಾಲವೆಲ್ಲ ಮಂಚದ ಮೇಲೆ ಬಿದ್ದಿರ್ತಾರೆ. ದೇವರೇ, ಕೃತಜ್ಞತೆ ಉಳ್ಳವಳಾಗಿ ಕೇವಲ ದಶಮ ಭಾಗವಲ್ಲದೆ 20% ನಿಮಗೆ ಕೊಡಲಿ ಇಚ್ಛಿಸುತ್ತೇನೆ. ದಯಮಾಡಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವಿರಾ ಅಂದಾಗ ದೇವರು ಅದ್ಭುತ ಮಾಡಿದ್ರು ಪ್ರಿಯರೇ. ಆ ಗಂಡನ ಸರ್ಜರಿ ಸಕ್ಸಸ್ ಆಗುತ್ತೆ. ಕೃತಜ್ಞತೆಯಿಂದ ಆಕೆ ಏನ್ ಮಾಡ್ತಿದ್ದಾಳೆ? ತನ್ನ ಸಂಬಳದಲ್ಲಿ 20% ದೇವರಿಗೆ ಕೊಡುವ ಪ್ರಯತ್ನ ಮಾಡ್ತಿದ್ದಾಳೆ. ಸುವಾರ್ತೆಗೆ ಮೇಲಿಂದ ಮೇಲೆ ದಾನ ಮಾಡ್ತಿದ್ದಾಳೆ. ಆದ್ರೆ ನಿಮ್ಮೆಲ್ಲರಿಗೆ ಜ್ಞಾಪಕಗೊಳಿಸುತ್ತೇನೆ, ನಮಗೇನು ಸರ್ಜರಿ ಆಗ್ಲಿಲ್ವಲ್ಲ, ನಾವೆಲ್ಲ ಸಜೀವವಾಗಿದ್ದೇವಲ್ಲವೇ? ನಾವು ಆರೋಗ್ಯವಾಗಿಯೇ ಇದ್ದೇವಲ್ಲವೇ? ನಾವು ಚೆನ್ನಾಗಿ ನಡೆಯುತ್ತಾ ಇದ್ದೇವಲ್ಲವೇ? ಹಾಸ್ಪಿಟಲ್ ಪಾಲ್ ಆಗಲಿಲ್ಲವಲ್ಲವೇ? ಇನ್ನೆಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು? ಒಂದು ಸಾರಿ ಆಲೋಚಿಸಿರಿ. ಕಷ್ಟ ಬಂದಾಗ ಯೇಸು ಪ್ರಾರ್ಥಿಸುತ್ತಾರೆ. ದೇವರು ಕಷ್ಟ ತೀರಿಸಿದಾಗ ಯೇಸು ತಂದೆಯ ಬಳಿಗೆ ಹೋಗಿ ಕೃತಜ್ಞತೆಯನ್ನು ತಿಳಿಯಪಡಿಸುತ್ತಾರೆ. ದೇವರು ಇದನ್ನು ನಿಮಗೂ ನನಗೂ ಕಲಿಸುತ್ತಿರುವ ಅದ್ಭುತವಾದ ಪಾಠ. ಆತನ ಶಿಷ್ಯರು ಯೇಸುವಿನ ಮಾತನ್ನು ಕೇಳಿ ಅವರು ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸಮುದ್ರದ ಆಚೆ ದಡಕ್ಕೆ ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಪ್ರಯಾಣ ದೇವರ ಚಿತ್ತದ ಪ್ರಕಾರ. ಅವರು ಹೋಗ್ತಿರೋದು ದೇವರು ಹೇಳಿದ ಪ್ರಕಾರ. ಅವರು ಮಾಡ್ತಿರೋದು ದೇವರ ಚಿತ್ತ. ದಯವಿಟ್ಟು ಗಮನಿಸಿರಿ. ನೀವು ಆತ್ಮಿಕವಾಗಿ ಜೀವಿಸುವಾಗ, ವಾಕ್ಯಾನುಸಾರವಾಗಿ ಜೀವಿಸುವಾಗ, ನೀತಿಯಿಂದ ಜೀವಿಸುವಾಗ, ಇಲ್ಲವೇ ಯಥಾರ್ಥವಾಗಿ ಜೀವಿಸುವಾಗ, ಅದು ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ನಿಮ್ಮ ಕುಟುಂಬ ವ್ಯವಸ್ಥೆಯಲ್ಲಾಗಿರ್ಬೋದು, ವೈಯಕ್ತಿಕ ಜೀವಿತದಲ್ಲಾಗಿರ್ಬೋದು, ಲೋಕವನ್ನು ಪಾಪವನ್ನು ಬಿಟ್ಟು ದೇವರ ಚಿತ್ತಾನುಸಾರವಾಗಿ, ವಾಕ್ಯಾನುಸಾರವಾಗಿ ನೀವು ಜೀವಿಸುವಾಗ ಕಷ್ಟಗಳು ಬರ್ತವೆ, ಶ್ರಮೆಗಳು ಬರ್ತವೆ, ಆಪತ್ತುಗಳು ಬರ್ತವೆ, ಅಪಾಯಗಳು ಬರ್ತವೆ, ಅನೇಕ ಸಮಸ್ಯೆಗಳು ಒಂದೇ ಸಮನೆ ಅಲೆಗಳಂತೆ ಎದ್ದೇಳ್ತವೆ. ಇದು ಸಾಧಾರಣ, ಇದು ಸಹಜ. ಬಹುಶಃ ಈಗಾಗಲೇ ಅಂತಹ ಪರಿಸ್ಥಿತಿ ನಿಮಗೆ ಧಾವಿಸಿರಬಹುದು. ಯಾಕೆ ದೇವರೇ ನನಗೆ ಈ ಸಮಸ್ಯೆ ಬಂದಿತ್ತು? ಯಾಕೆ ನನಗೆ ಈ ಕಷ್ಟ ಬಂದಿತ್ತು? ಯಾಕೆ ಸಡನ್ ಆಗಿ ನನ್ನ ಉದ್ಯೋಗ ಹೋಯ್ತು? ಯಾಕೆ ಸಡನ್ ಆಗಿ ನನಗೂ ನನ್ನ ಗಂಡನಿಗೂ ನಡುವೆ ಮನಸ್ತಾಪ ಉಂಟಾಯ್ತು? ಯಾಕೆ ಸಡನ್ ಆಗಿ ನನ್ನ ಆರೋಗ್ಯ ಹಾಳಾಗಿ ಹೋಯ್ತು? ಯಾಕೆ ನನ್ನ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದಿತು? ನನಗೇನು ಅರ್ಥ ಆಗ್ತಾ ಇಲ್ಲ ದೇವರೇ ಎಂಬ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರಬಹುದು. ನಿಮ್ಮ ಸುತ್ತಲೂ ಪ್ರಶಾಂತವಾಗಿರುವ ವಾತಾವರಣ ಸಡನ್ ಆಗಿ ಅಶಾಂತವಾಗಿ ಮಾರ್ಪಟ್ಟು ಅಶಾಂತವನ್ನು ಉಂಟು ಮಾಡಿರಬಹುದು. ಯಾಕೆ ಹೀಗೆ ನಡೆಯುತ್ತಿದೆ ಎಂದು ಅರ್ಥವಾಗ್ತಿಲ್ಲ. ನಾನು ದೇವರ ಮಗುವಾಗಿಯೇ ಜೀವಿಸ್ತಿದ್ದೇನಲ್ಲವೇ? ಪ್ರಾರ್ಥನೆ ಮಾಡ್ತಿದ್ದೇನಲ್ಲವೇ? ವಾಕ್ಯ ಓದುತ್ತಿದ್ದೇನಲ್ಲವೇ? ದೇವರ ಸೇವೆಗೆ ಸಹಕರಿಸುತ್ತಿದ್ದೇನಲ್ಲವೇ? ನಾನು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುತ್ತಾ ಇಲ್ಲವೇ? ಮತ್ತ್ಯಾಕೆ ನನ್ನ ಜೀವಿತದಲ್ಲಿ, ನನ್ನ ವ್ಯಾಪಾರದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಿ, ನನ್ನ ವ್ಯವಸಾಯದಲ್ಲಿ ಯಾಕೆ ಕಷ್ಟ ಬಂದಿತ್ತೆಂದು ನಿಮಗೆ ಅರ್ಥ ಆಗದೇ ಇರಬಹುದು. ಆ ದಿನ ಶಿಷ್ಯರು ದೇವರ ಮಾತಿನ ಪ್ರಕಾರ, ದೇವರ ಚಿತ್ತದ ಪ್ರಕಾರವೇ ಅವರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸಡನ್ ಆಗಿ
ಏನಾಯ್ತು? ಅಲೆಗಳು ಹಾರಿ ಬರಲು ಪ್ರಾರಂಭವಾಯ್ತು. ಸಮುದ್ರ ಒಂದೇ ಸಾರಿ ಹಾರಿ ಬರುತ್ತಾ ಇತ್ತು. ಆ ಅಲೆಗಳು ಹಾರಿ ಬರುತ್ತಾ ಇರುವಾಗ ಆ ಹಡಗು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಡ್ಕೊಳ್ತಾ ಇತ್ತು. ತಮ್ಮ ಪ್ರಾಣ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅವರು. ಎಲ್ಲಿ ಸಾಯ್ತೇವೇನೋ ಎಂಬ ಪರಿಸ್ಥಿತಿ ಧಾವಿಸುತ್ತೆ. ನಾವು ಇನ್ನು ಉಳಿಯೋದಿಲ್ಲ, ನಮ್ಮ ಕತೆ ಮುಗಿದೋಯ್ತು. ನಮ್ಮೊಂದಿಗೆ ಏನಾದ್ರೂ ಯೇಸು ಇದ್ದಿದ್ದೇ ಆದರೆ ಒಂದೇ ಒಂದು ಮಾತನ್ನು ನುಡಿಯುತ್ತಾ ಇದ್ರು, ಸಮುದ್ರವನ್ನು ಶಾಂತಗೊಳಿಸುತ್ತಾ ಇದ್ರು. ಆದರೆ ಈ ದಿನ ಯೇಸು ನಮ್ಮೊಂದಿಗಿಲ್ಲ. ಹಾರಿ ಬರುತ್ತಿರುವ ಈ ತೆರೆಗಳನ್ನು ಶಾಂತಗೊಳಿಸುವ ಅವಕಾಶವಿಲ್ಲ. ಏನೋ ಈ ದಿನವೇ ನಮ್ಮ ಜೀವಿತದಲ್ಲಿ ಕೊನೆ ದಿನ ಆಗಿದೆ ಏನೋ. ಇನ್ನು ನಮ್ಮ ಕತೆ ಮುಗಿದೋಯ್ತೆ ಏನೋ. ಇನ್ನು ಹೆಂಡತಿ ಮಕ್ಕಳನ್ನು ನೋಡ್ಲಿಕ್ಕೆ ಆಗೋದಿಲ್ಲವೇನೋ. ನಮ್ಮ ಕತೆ ಮುಗಿದೋಯ್ತೆ ಏನೋ ಎಂದು ಯೋಚಿಸುತ್ತಾ ಇದ್ರು. ಹಾಗೆ ಅಂದುಕೊಳ್ತಾ ಇದ್ರು ಅವರು. ಯಾಕೆಂದ್ರೆ ಯೇಸು ಕ್ರಿಸ್ತನು ಈಚೆ ದಡದ ಹತ್ತಿರ ದೇವರೊಂದಿಗೆ ಮಾತಾಡುತ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನು ನಂತರ ಕರೆತರೋಣ ಅಂದ್ರೆ ಈ ಶಿಷ್ಯರೆಲ್ಲರೂ ದೋಣಿ ಹತ್ತಿ ಬರ್ತಾರೆ. ಈಗ ಯೇಸು ಕ್ರಿಸ್ತನು ಅವರ ಬಳಿಗೆ ಬರಬೇಕಾದ್ರೆ ಹಡಗಿನಲ್ಲಿ ಬರಬೇಕು. ಈಗ ಯಾವ ಸಾಧ್ಯತೆ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನು ಹಿಂದೆ ಬರ್ತಾ ಇರುವುದಾದ್ರೆ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಅಷ್ಟು ಕಾದಿರುವುದಾದ್ರೆ ಆತನು ನಮ್ಮ ಬಳಿಗೆ ಬರುವುದರಿಂದ ಬಂದಾದ ಮೇಲೆ ಸಮುದ್ರವನ್ನು ಶಾಂತಗೊಳಿಸಿ ನಮ್ಮನ್ನು ಕಾಪಾಡುತ್ತಾರೆ ಎನ್ನುವಂತಹ ನಂಬಿಕೆ ಅವರಿಗೆ ಉಂಟಾಗ್ತಾ ಇಲ್ಲ. ಕಾರಣವೇನೆಂದರೆ ಯೇಸು ಅವರ ಕಣ್ದೃಷ್ಟಿಗೆ ಕಾಣಿಸುತ್ತಾ ಇಲ್ಲ. ಅವರ ಬಳಿಗೆ ಬರುವ ಸಾಧ್ಯತೆ ಕೂಡ ಇರಲಿಲ್ಲ. ಹಾಗಾಗಿ ಅವರಿಗೆ ಅನಿಸುತ್ತಿರೋದೇನೆಂದರೆ ಹಾರಿ ಹಾರಿ ಬರುತ್ತಿರುವ ಈ ಅಲೆಗಳು ನಮ್ಮನ್ನು ಸಮಾಧಿ ಮಾಡಿ ಬಿಡ್ತವೆ ಎಂಬ ಭಯ ಅವರನ್ನು ಆವರಿಸಿತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಬ್ರದರ್, ನನ್ನ ಸುತ್ತಲೂ ಇರುವ ಪರಿಸ್ಥಿತಿ ನಿಮಗೆ ಅರ್ಥ ಆಗೋದಿಲ್ಲ. ಅವು ನನಗೆ ಉಸಿರಾಡದಂತೆ ಮಾಡ್ತಿವೆ. ನನ್ನ ಸುತ್ತಲೂ ಇರುವ ಮನುಷ್ಯರು ಎಷ್ಟು ಪ್ರಮಾದಕರವಾಗಿ ತಯಾರಾಗಿದ್ದಾರೆ ಎಂದರೆ ನನ್ನ ನಾಶನವನ್ನು ಕೋರಿಕೊಳ್ತಿದ್ದಾರೆ, ನನ್ನ ನಷ್ಟವನ್ನು ಕೋರಿಕೊಳ್ತಿದ್ದಾರೆ. ನಾನು ಯಾವಾಗ ಸಾಯ್ತೇನೆಂದು ನೋಡ್ತಿದ್ದಾರೆ. ನನ್ನ ಜೀವಿತದಲ್ಲಿ ನಡೆಯಕೂಡದು ನಡೆಯಬೇಕೆಂದು ಬಯಸುತ್ತಿದ್ದಾರೆ. ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕಬೇಕೆಂದು ಬಯಸ್ತಿದ್ದಾರೆ. ಸಂಪಾದನೆ ದೋಚಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಸುತ್ತಲಿರುವ ಮನುಷ್ಯರಾಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು. ನನಗೆ ಅನಾನುಕೂಲವಾಗಿದೆ. ನನಗನಿಸುತ್ತಾ ಇದೆ ಇವರ ಮಧ್ಯೆ, ಇವರ ನಡುವೆ ಬದುಕುವುದೇ ಕಷ್ಟವೆಂದು, ಇವರನ್ನು ಜಯಿಸುವುದು ಕಷ್ಟವೆಂದು. ಅದೇನೋ ನನಗನಿಸುತ್ತಾ ಇದೆ ನನ್ನ ಕತೆ ಮುಗಿದೋಯ್ತು ಎಂದು. ಮುಂದಕ್ಕೆ ಸಾಗುತ್ತಾ ಇಲ್ಲ ಅನಿಸುತ್ತಾ ಇದೆ. ಈ ಪರಿಸ್ಥಿತಿಯನ್ನು ಜಯಿಸಿ ಸೇರಬೇಕಾದ ಗಮ್ಯಕ್ಕೆ ನಾನು ಸೇರುವುದಿಲ್ಲವೇನೋ ಎಂದು ನನಗೆ ಅನಿಸುತ್ತಾ ಇದೆ. ಆದ್ರೆ ನಾನು ಏನ್ ಮಾಡಿದ್ದೇನೆ ಬ್ರದರ್? ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಬ್ರದರ್? ಯಾರಿಗೆ ದ್ರೋಹ ಮಾಡಿದ್ದೇನೆ ಬ್ರದರ್? ಯಾರಿಗೆ ಮೋಸ ಮಾಡಿದ್ದೇನೆ ಬ್ರದರ್? ನನ್ನ ಜೀವಿತದಲ್ಲಿ ಯಾರಿಗೂ ಮೋಸ ಮಾಡ್ಲಿಲ್ಲ, ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ. ಆದರೆ ನನಗ್ಯಾಕೆ ಬ್ರದರ್ ನನ್ನ ಸುತ್ತಲೂ ಪರಿಸ್ಥಿತಿಗಳು ವಿರುದ್ಧವಾಗಿ ತಯಾರಾದವು? ಎಲ್ಲವೂ ಒಂದೇ ಸಾರಿ ಮೇಲೆ ಬೀಳುತ್ತಿವೆ. ನನಗನಿಸುತ್ತಿದೆ ನನ್ನ ಕತೆ ಮುಗಿಯಿತೆಂದು. ಅನಿಸುತ್ತಾ ಇದೆಯಾ ನಿಮ್ಮ ಕತೆ ಮುಗಿದೋಯ್ತೆಂದು? ಹಾಗಾದ್ರೆ ಕೇಳಿರಿ, ಶಿಷ್ಯರು ಅಂದ್ಕೊಳ್ತಾರೆ ನಮ್ಮ ಕತೆ ಮುಗಿದೋಯ್ತೆಂದು. ನಮ್ಮ ಕತೆ ಮುಗಿದೋಯ್ತು ಎಂದು ಅವರು ಅಂದುಕೊಳ್ತಿರುವ ಸಮಯದಲ್ಲಿ ಯೇಸು ಹಿಂದೆ ಬರುವ ಅವಕಾಶವಿಲ್ಲ, ಬರುವಂತಹ ಚಾನ್ಸೇ ಇಲ್ಲ. ಈಗ ಆತನು ಹೇಗೆ ನಮ್ಮನ್ನು ಬದುಕಿಸುತ್ತಾನೆ, ಹೇಗೆ ಕಾಪಾಡುತ್ತಾನೆ, ಸಮುದ್ರಕ್ಕೆ ಹೇಗೆ ಅಪ್ಪಣೆ ಕೊಟ್ಟು ಶಾಂತ ಮಾಡುತ್ತಾರೆ, ನಮ್ಮನ್ನು ಆಚೆ ದಡಕ್ಕೆ ಯಾವ ರೀತಿಯಾಗಿ ಸೇರಿಸ್ತಾರೆ ಎಂದು ನೂರಾರು ಪ್ರಶ್ನೆಗಳು ಅವರನ್ನು ಕಾಡುತ್ತಾ ಇರುವಾಗ ಬಂದೇ ಬಿಡುತ್ತಾರೆ. ಯಾರು? ಆಪತ್ ಬಾಂಧವನು. ಆತನ ಹೆಸರೇ ಕರ್ತನಾದ ಯೇಸು ಕ್ರಿಸ್ತನು. ಆತನು ಬರುತ್ತಾನೆ. ಹೇಗೆ ಬಂದನು ಹೇಳ್ರಿ? ಹೇಳ್ರಿ ಹೇಗೆ ಬಂದರೆಂದು? ನೀರಿನ ಮೇಲೆ ನಡೆಯುತ್ತಾ ಬಂದ್ರು ಪ್ರಿಯರೇ. ಊಹಿಸಲಿಲ್ಲ ಪ್ರಿಯರೇ, ಊಹಿಸಲೇ ಇಲ್ಲ ಶಿಷ್ಯರೆಲ್ಲರೂ ಯೇಸು ಆ ರೀತಿ ಬರುತ್ತಾರೆ ಎಂಬುದಾಗಿ. ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಸಮಸ್ಯೆ ಎಷ್ಟೇ ತೀವ್ರವಾಗಿರಬಹುದು, ಅದು ಎಷ್ಟೇ ಅಸಾಧ್ಯವಾಗಿ ಕಾಣಿಸಬಹುದು, ಆದ್ರೆ ಆತನು ಬರ್ತಾನೆ. ಯಾರು? ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ ನಿಮ್ಮ ರಕ್ಷಕನು, ನಿಮ್ಮ ದೇವರು ಬರುತ್ತಾನೆ. ಹೇಗೆ ಬರುತ್ತಾನೆ? ನೀವು ಊಹಿಸಲಾರದ ಮಾರ್ಗದಲ್ಲಿ ಆತನು ಬರುತ್ತಾನೆ. ನೀವು ಊಹಿಸಲಾರದ ವಿಧಾನದಲ್ಲಿ ಬರುತ್ತಾನೆ. ಆತನು ಖಚಿತವಾಗಿ ಬಂದೇ ಬರುತ್ತಾನೆ. ಎದಕ್ಕಾಗಿ? ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ಎದಕ್ಕಾಗಿ? ನಿಮ್ಮನ್ನು ಕಾಪಾಡುವುದಕ್ಕಾಗಿ, ಎದಕ್ಕಾಗಿ? ನಿಮ್ಮ ಸುತ್ತಲೂ ಎದ್ದೇಳುತ್ತಿರುವಂತಹ ಅಲೆಗಳ ಅನಾನುಕೂಲ ವಾತಾವರಣವನ್ನೆಲ್ಲ ಅಡಗಿಸಿಬಿಟ್ಟು ನಿಮ್ಮನ್ನು ಯಾವ ಗಮ್ಯಕ್ಕೆ ಸೇರಿಸಲು ಇಚ್ಛಿಸುತ್ತಿದ್ದಾನೋ ಆ ಗಮ್ಯಕ್ಕೆ ನಿಮ್ಮನ್ನು ಸೇರಿಸುವುದಕ್ಕಾಗಿ ನನ್ನ ಕರ್ತನು ಖಚಿತವಾಗಿಯೂ ಬರುತ್ತಾರೆ. ಅಲ್ಲಿಯವರೆಗೂ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವು ಹೇಳಿದಿರಿ, ಭಯಪಡಬೇಡಿರಿ, ಭಯಪಡುವವರಾಗಿ ಇರಬಾರದು ಎಂದು ನೇರವಾಗಿ ಸ್ಪಷ್ಟವಾಗಿ ಶ್ರೇಷ್ಠವಾದ ಸಂದೇಶದ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು ದೇವರೇ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲವೂ ನಮಗೆ ವಿರುದ್ಧವಾಗಿ ನಡೆಯುತ್ತಿವೆ ಎಂದು ನಮಗೆ ಅನಿಸುತ್ತದೆ. ಆದ್ರೆ ವಾಸ್ತವದಲ್ಲಿ ನಮಗೆ ಆಗುತ್ತಿರುವುದೆಲ್ಲವೂ ಕೂಡ ನಮ್ಮನ್ನು ಆಚೆ ದಡಕ್ಕೆ ಸೇರಿಸುವುದಕ್ಕಾಗಿಯೇ, ನಮಗೆ ಕ್ಷೇಮ ಕೊಡುವುದಕ್ಕಾಗಿಯೇ, ನಮ್ಮನ್ನು ದೇವರೇ ಸಂತೋಷ ಪಡಿಸುವುದಕ್ಕಾಗಿಯೇ ಅವುಗಳನ್ನು ನೀವು ಅನುಮತಿಸಿದ್ದೀರಿ ಎಂಬ ವಾಸ್ತವ ತಿಳಿಯದೆ ಅಪಾರ್ಥ ಮಾಡಿಕೊಳ್ತಾ ಬಂದೆವು ದೇವರೇ.
ನಮ್ಮನ್ನು ಕ್ಷಮಿಸಿರಿ ದೇವರೇ, ಮನ್ನಿಸಿರಿ ದೇವರೇ. ಏಸಯ್ಯ, ಪೇತ್ರನ ಹಾಗೆ ಅಸಾಧ್ಯವಾಗಿರುವುದನ್ನು ಸಾಧ್ಯ ಮಾಡಿಕೊಳ್ಳಬೇಕೆಂಬ ತವಕ ಇಲ್ಲವೇ ಅದಕ್ಕೆ ತಕ್ಕ ನಂಬಿಕೆ ನಮಗೆ ದಯಪಾಲಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರಲ್ಲಿ ಫಲಿಸಿ ದೇವರೇ, ಯಾವ ಭಯವಿಲ್ಲದೆ, ಯಾವ ಬೆದರಿಕೆ ಇಲ್ಲದೆ, ಭೀತಿ ಇಲ್ಲದೆ ಭದ್ರವಾಗಿ ದೇವರೇ ಪ್ರತಿಯೊಬ್ಬರು ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಬದುಕುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.